ಈ ಪಾಪಿಗಳ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಲೇಸು. ತಡ ತಡ ಅಕೃತ್ಯವಿದೆನೆಂದುಡುಕದಿರು ತಾಯೇ, ತಡೆ ತಡೆ ಅಕೃತ್ಯವಿದೆನೆಂದುಡುಕದಿರು ತಾಯೇ, ಸೊಗಸಿನಿಂದಿರ್ಪರಾಮ ದುರುಳ ದಶಾನನ ಶಿರ ಮುರಿದಿಡುವ, ಹೋ ದುರುಳ ದಶಾನನ ಶಿರ ಮುರಿದಿಡುವ, ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ಶ್ರೀರಾಮಂ ಸುಕ್ಷೇಮಂ. ಅಮ್ಮ, ಜಲಸ್ಥಾನದಿಂದ ದೈತ್ಯ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದಲ್ಲಿ ಕೆಲ ವಿಚಾರಗಳನ್ನು ಮಾತನಾಡಬೇಕಾಗಿದೆಯಮ್ಮ. ಇದೇ ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದಿದ್ದರು. ರಾಮಚಂದ್ರ ದೇರು ಮಾಡಿ ಹೌದು ನಾನು ಇರಲಿ. ಈತನ ನಯ ವಿನಯಗಳನ್ನು ನೋಡಿದ್ರೆ ಶತ್ರು ಪಕ್ಷದವನಲ್ಲೆಂದು ತೋರುವುದು. ನಿಜಾಂಶವನ್ನು ತಿಳಿಸಿ. ಜನಕಂ ಧರಣಿ ವರಜನಕಂ ದಶರಥಾಂಕಿತಮಾವಂ ಇಳೆಯೋ ಕೌಸಲ್ಯಾತನಯಂ ಇಳೆಯೋ ಕೌಸಲ್ಯಾತನಯಂ ಶ್ರೀರಾಮಚಂದ್ರನ ಅನುಪಮ ವಿಜಯಂ. ಜನಸ್ಥಾನದಲ್ಲಿ ಅಪಹೃತಳಾದ ನಿರ್ಭಾಗ್ಯ ಸೀತೆಯೂ ನಾನು. ಅದಿರಲಿ, ನೀನು ಯಾರು? ಅಮ್ಮ, ನಾನಾದರೂ ರಾಮಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ತಾಯಿ. ನನ್ನ ಬಗ್ಗೆ ಸಂದೇಹ ಬೇಡ ತಾಯಿ, ನನ್ನನ್ನು ನಂಬು ತಾಯಿ. ಇದೇನಿದು? ನನ್ನ ಸ್ವಾಮಿಯು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಅಮ್ಮ, ನಡೆಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಅಮ್ಮ, ಕುಂದ ನೆನೆಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಕುಂದ ನೆನೆಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಕುಂದ ನೆನೆಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ. ಸಂದೇಹ ಬಿಡು ಮಾತೆ ವಾಸುಂದರ ಸುತೆ ಬೃಂದಾರ ಕಸುಮಾನಿತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನಾನಂ. ಅಮ್ಮ, ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನಾನಂ. ಪಾವನನ ಲೋಕಾವನನ ರಾಜೀವ ಲೋಚನ ರಾಮನನು ನಾ. ಅಮ್ಮ, ಪಾವನನ ಲೋಕಾವನನ ರಾಜೀವ ಲೋಚನ ರಾಮನನು ನಾ. ಪಾವನನ ಲೋಕಾವನನ ರಾಜೀವ ಲೋಚನ ರಾಮನನು
ಭಾವಿಸುತ್ತಲಿ ಕಿವಿದದು ಸುಗ್ರೀವನಾಜ್ಞೆಯ ಗೈರವಾನರ ಸಂದೇಹ ಬಿಡು ಮಾತೆ ವಸುಂಧರ ಸೂತೆ ಬೃಂದಾರಕ ಸುಮಾಂಗಿತೆ ಸಂದೇಹ ಬಿಡು ಮಾತೆ. ಅಮ್ಮ, ಖಂಡಿತವಾಗಿಯೂ ನನ್ನನ್ನು ನಂಬುತ್ತಾಯಿ. ಅಮ್ಮ, ಅಯ್ಯ, ನೀನಾದರೂ ವಾನರನು, ನನ್ನ ಸ್ವಾಮಿಯು ನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆಯಾದರೂ ಹೇಗೆ? ಅಮ್ಮ, ಅಂದೊಂದು ದಿನ ನಿಮ್ಮನ್ನು ಕಳೆದುಕೊಂಡು ರಾಮ ಲಕ್ಷ್ಮಣರು ಪಂಪಾ ಸರೋವರದಲ್ಲಿ ಅಲೆಯುತ್ತಿರುವಾಗ ನಾನು ಅವರನ್ನು ಕಂಡು ಎನ್ನೊಡೆನಾದ ಸುಗ್ರೀವರಾಜನಿಗೆ ತಿಳಿಸರು. ಅವರವರಲ್ಲಿ ಸಖ್ಯವಾಗಿ ನಿಮ್ಮ ಅನ್ವೇಷಣೆಗಾಗಿ ಈ ಕಪಿ ಸಮೂಹವನ್ನು ದಿಕ್ಕು ದಿಕ್ಕಿಗೆ ಕಳಿಸಿದರು. ತಾಯಿ, ಖಂಡಿತವಾಗಿಯೂ ನನ್ನನ್ನು ನಂಬಮ್ಮ. ಹಾಗಾದರೆ ನನ್ನ ಸ್ವಾಮಿಯು ಕ್ಷೇಮದಿಂದಿರುವೆ? ಅಮ್ಮ, ಕ್ಷೇಮದಿಂದ ಲಿಹರು ತಾಯೇ ರಾಮ ವಿಪುಲ ತೋಮ ಪ್ರತಾಪ. ಅಮ್ಮ, ಕ್ಷೇಮದಿಂದ ಲಿಹರು ತಾಯೇ ರಾಮ ವಿಪುಲ ತೋಮ ಪ್ರತಾಪ. ಲೀಲೆಯೊಳ ಮುನಿಯಾಗವ ಪರೆದು ಫಲಾಕ್ಷನ ಕಾರ್ಮುಕವನ್ನೇ ಮುರಿದು. ಅಮ್ಮ, ಲೀಲೆಯೊಳ ಮುನಿಯಾಗವ ಪೊರೆದು ಫಲಾಕ್ಷನ ಕಾರ್ಮುಕವನ್ನೇ ಮುರಿದು ಲೋಲಾಂಬಿಕೆ ನಿಮ್ಮಯ್ಯ ಕರ ಪಿಡಿದು. ಲೋಲಾಂಬಿಕೆ ನಿಮ್ಮಯ್ಯ ಕರ ಪಿಡಿದು ತಂದೆಯ ವಚನವ ಪಾಲಿಸಲೆಂದು ಕ್ಷೇಮದಿಂದ ಲಿಹರು ತಾಯೇ ರಾಮ ವಿಪುಲ ಸೋಮ ಪ್ರತಾಪ. ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನು ತಾನಿರಿದು. ಅಮ್ಮ, ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನು ತಾನಿರಿದು ಚಂಚಲ ಲೋಚನೆ ನಿಮ್ಮನು ಕಳೆದು. ಚಂಚಲ ಲೋಚನೆ ನಿಮ್ಮನು ಕಳೆದು ಸಮಂಚಿತ ಶೋಕದಿ ನಿಮ್ಮನು ನೆನೆದು. ಸಮಂಚಿತ ಶೋಕದಿ ನಿಮ್ಮನು ನೆನೆದು ಕ್ಷೇಮದಿಂದ ಇಹರು ತಾಯೇ ರಾಮ ವಿಪುಲ ಸೋಮ ಪ್ರತಾಪ. ರಾಮ ವಿಪುಲ ಸೋಮ ಪ್ರತಾಪ. ರಾಮ ವಿಪುಲ ಸೋಮ ಪ್ರತಾಪ. ಅಮ್ಮ, ಅಯ್ಯ, ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ತಿಳಿದ ಮಟ್ಟಿಗೆ ವರ್ಣಿಸುವೆನು ತಾಯಿ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ. ಅಮ್ಮ, ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾದ ರಾಮ ರಾಮ ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಹೈತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಹೈತಂದು ವಿಕಟ ಧನುಜರ ಕೊಂದು ಪೊರೆದ ಹಲ್ಯಯನಂದು ರಾಮ ರಾಮ
ತಿಲೆಯೋಳ್ ಪರಮೊಟ್ಟು ಶಿವದೆನ್ನುವ ಮುರಿದಿಟ್ಟು ಮೈ ತಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮ ರಾಮ ಅಮ್ಮ ಪಿತೃವಾಕ್ಯವ ಸಲಿಸೆ ಪಿತೃವಾಕ್ಯವ ಸಲಿಸೆ ಸತಿ ಹನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸಿದ ರಾಮ ರಾಮ ಸುಗ್ರೀವ ಸಖನಾಗಿ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಅಮ್ಮ ನಿಮ್ಮ ಯಶೋಧನೆಗಾಗಿ ಎನ್ನಮ್ಮ ನಿಮ್ಮ ಯಶೋಧನೆಗಾಗಿ ಕಳುಹಿಸಿದ ನಮ್ಮ ರಾಮ ರಾಮ ಅಯ್ಯ, ನನ್ನ ಸ್ವಾಮಿಯ ಶುಭ ಲಕ್ಷಣಗಳನ್ನು ತಿಳಿಸಬಲ್ಲೆಯಾ? ಅಮ್ಮ, ವೇದ ಆಗಮ ಉಪನಿಷತ್ತುಗಳೇ ರಾಮ ರಾಮ ಎನ್ನುತ್ತಿರುವಾಗ ಅಮ್ಮ, ಸಹಸ್ರ ಪಣವಿಳ್ಳ ಆದಿಶೇಷನಿಂದಲೂ ವರ್ಣಿಸಲಾಗದ ಸಾಧ್ಯವಾಗದ ಶ್ರೀರಾಮನ ಶುಭ ಲಕ್ಷಣಗಳನ್ನು ಪಾಮರನಾದ ಮರ್ಕಟನು ನನ್ನಿಂದ ವರ್ಣಿಸಲು ಸಾಧ್ಯವೇನಮ್ಮ? ತಿಳಿದ ಮಟ್ಟಿಗೆ ವರ್ಣಿಸೋಣ. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲ ಸದಳವು ಮಾತಾ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲ ಸದಳವು ಮಾತಾ ಭುವಿಯ ಪೊತ್ತವಗ ಸದಳವಮ್ಮ ಅಮ್ಮ, ಈ ಭುವಿಯ ಪೊತ್ತವಗೆ ಹಸದಳವು ಮಾತಾ ಈ ಭುವಿಯ ಪೊತ್ತವಗ ಸದಳವು ಮಾತಾ ಪಾಮರ ಮರ್ಕಟ ನಾನೇನ ಬಲ್ಲೆನು ಬಣ್ಣಿಸಲು ಜನನೀ ಇಂಥ ಚಲುವನೆ ಹಮ್ಮಯ್ಯ ರಾಮನು ಇಂಥ ಚಲುವನೆ ಹಮ್ಮಯ್ಯ ಕೇಳಮ್ಮ ತಾಯೆ ಶ್ರೀ ರಾಮನೆಂತ ಚಲುವನೆ ಹಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನೆಂತ ಚಲುವನೆ ಹಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ
ರಾಮ ಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನಮ್ಮ ರಾಮ ರವಿ ಕುಲ ಸೋಮನಮ್ಮ ರಾಮನೂಗಿಂತ ಚಲುವನೆ ಹಮ್ಮಯ್ಯ. ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರನು ಅಮ್ಮ ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರನು ನೀಲ ಮಣಿಗಳ ಸಾಲ ಕುಂತಳ ಜಾಲ ನೋಡಲು ಬಾಲಚಂದ್ರನು ನೀಲ ಮಣಿಗಳ ಸಾಲ ಕುಂತಳ ಜಾಲ ನೋಡಲು ಬಾಲಚಂದ್ರನು ಅಮ್ಮ ನೀಲಮಣಿಗಳ ಸಾಲು ಕುಂತಳ ಜಾಲ ನೋಡಲು ಬಾಲಚಂದ್ರನು ಅಮ್ಮ ಪೋಲುತ್ತಿರುವುದು ಬಾಲಭಾಗ ಅಮ್ಮ ಅಮ್ಮ ಪೋಲುತ್ತಿರುವುದು ಬಾಲಭಾಗ ಹೋಲುತ್ತಿರುವುದು ಬಾಲಭಾಗ ವಿಶಾಲ ವಕ್ಷವು ಕಮಲಾಕ್ಷಿ ವಿಶಾಲ ವಕ್ಷವು ಕಮಲಾಕ್ಷಿ ರಾಮನೂ ಇಂತ ಚಲುವನೆ ಹಮ್ಮಯ್ಯ ಚಲುವನೆ ಹಮ್ಮಯ್ಯ ಚಲುವನೆ ಅಮ್ಮಯ್ಯ. ಅಮ್ಮ ಕ್ಷೀರಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಆದಿಶೇಷನನ್ನು ಲೇಖನೆಯನ್ನಾಗಿ ಮಾಡಿಕೊಂಡು ಆಕಾಶವನ್ನು ಪತ್ರವನ್ನಾಗಿ ಮಾಡಿಕೊಂಡು ವಿಘ್ನ ನಿವಾರಕನಾದ ವಿನಾಯಕನಿಂದ ಬರೆಸಿದರೂ ಅಸಾಧ್ಯವಾಗದ ಶ್ರೀರಾಮನ ಶುಭ ಲಕ್ಷಣಗಳನ್ನು ಅಮ್ಮ ಪಾಮರನಾದ ಮರ್ಕಟನೂ ನಾನು ಬಲ್ಲೆನೇ ತಾಯಿ, ಆದರೂ ತಿಳಿದ ಮಟ್ಟಿಗೆ ವರ್ಣಿಸಿರುವನು ತಾಯಿ. ಮಾರುತಿ, ನಿನ್ನ ಆಶ್ರಮ ಧರ್ಮವಾವುದು? ಲಕ್ಷ್ಮಣನು ಕ್ಷೇಮದಿಂದಿರುವನೆ? ಅಮ್ಮ ದೇಹವು ದೇಹ ಛಾಯೆಯನ್ನು ಅನುವರ್ತಿಸಿಕೊಂಡಿರುವಂತೆ ಸದಾ ಶ್ರೀರಾಮ ಧ್ಯಾನದಲ್ಲಿ ನಿರತನಾಗಿರುವ ಅಮ್ಮ ಆ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ನನ್ನಿಂದ ಸಾಧ್ಯವೇನಮ್ಮ? ಮಾರುತಿ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ ನಾನಾದರೂ ಶ್ರೇಷ್ಠವಾದ ಬ್ರಹ್ಮಚರ್ಯ, ನೈಷ್ಠಿಕ, ವಾನಪ್ರಸ್ಥ, ಗೃಹಸ್ಥ ಎಂಬ ಚತುರಾಶ್ರಮಗಳಲ್ಲಿ ಶ್ರೇಷ್ಠವಾದ ಬ್ರಹ್ಮಚರ್ಯವಾಶ್ರಮ ವಾಸಿಯಾಗಿರುವೆನಮ್ಮ. ಈ ಘನತರ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ ಇನ ಮುಖ ಸರರಲ್ಲಿ ಕಲಿತೇನು, ಇನ ಮುಖ ಸುರರಲ್ಲಿ ವಿನಯದಿ ಕಲಿತೇನು, ಘನತರ ವಿದ್ಯೆಗಳನ್ನೆಲ್ಲ ಮಾತೆ ಇನ ಮುಖ ಸುರರಲ್ಲಿ ವಿನಯದಿ ಕಲಿತೇನೋ, ಘನತರ ವಿದ್ಯೆಗಳನ್ನೆಲ್ಲ ಮಾತೆ ಹಣ್ಣು ಮಹದಾಗಲು ಬಲ್ಲೆ ಅಮ್ಮ, ಹಣ್ಣು ಮಹದಾಗಲು ಬಲ್ಲೆ, ಹಣ್ಣು ಮಹದಾಗಲು ಬಲ್ಲೆ ನಮ್ಮ ಅಣುಮಹದಾಗಲು ಬಲ್ಲೆನು
ಹನುಮಂತನೆಂಬ ನಾಮಧೇಯ ಶುಭಾಂಗಿ ಶುಭಾಂಗಿ. ಅಮ್ಮ, ಇಂದ್ರಾದಿ ಸುರರಲ್ಲಿ ಅಹೀಂದ್ರ, ವ್ಯಾಕರಣ ಮೊದಲಾದ ವಿದ್ಯೆಗಳನ್ನು ಕಲಿತು ವೇದ ಆಗಮ ಉಪನಿಷತ್ತುಗಳನ್ನು ಕಲಿಯಬೇಕೆಂದು ಆ ಸೂರ್ಯದೇವನನ್ನು ಪ್ರಾರ್ಥಿಸಲು ಸೂರ್ಯದೇವನು, ಎಲೈ ಹನುಮಂತನೇ, ನಾನು ನಿಂತಲ್ಲಿ ನಿಲ್ಲದೆ ಚಲಿಸುವನು, ನಿನಗೆ ಹೇಗೆ ವಿದ್ಯೆಗಳನ್ನು ಹೇಳಲಿ ಎನ್ನಲು. ಆಗ ನನ್ನ ತಾಯಿಯ ಆಶೀರ್ವಾದದಿಂದ, ನನ್ನ ತಂದೆಯ ವರಬಲದಿಂದ ಸೂರ್ಯದೇವನು ಎಲ್ಲಿರುವನೋ ಅಲ್ಲಿಯವರೆಗೂ ಬೆಳೆದು ಸೂರ್ಯನ ಉದಯಾಂಬುದಿಯಲ್ಲಿ ಒಂದು ಪಾದವನ್ನು, ಅಮ್ಮ ಅಸ್ತಾಂಬುದಿಯಲ್ಲಿ ಮತ್ತೊಂದು ಪಾದವನ್ನು ನೆಲೆಗೊಳಿಸಿ ಉತ್ತರಾಭಿಮುಖವಾಗಿ ನಿಂತು ನನ್ನ ಎರಡು ಈ ಕರ್ಣದ್ವಯಗಳನ್ನು ಕೊಟ್ಟು ಈ ವಿದ್ಯೆಗಳನ್ನು ಕಲಿತೆನಮ್ಮ. ಮಾರುತಿ, ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಅಮ್ಮ, ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ವಿಶ್ವರೂಪ ಧರಿಸುವ ಸೌಭಾಗ್ಯವನ್ನು ಬಲ್ಲೆನು ತಾಯಿ. ಆಗಿನ ನಿನ್ನ ಆ ರೂಪವನ್ನು ನಾನು ನೋಡಬಹುದೇ? ಬೇಡ ತಾಯಿ, ನೀವು ತುಂಬಾ ಭಯಪಡುವಿರಿ. ಮಾರುತಿ, ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನಗೆ ಭಯವೆಂದರೇನು? ಇದು ನೋಡಿ ನನ್ನ ವಿಶ್ವರೂಪವನ್ನ. ಜೈ ಜೈ ರಾಮಚಂದ್ರ. ಆಂಜನೇಯ, ಈ ಘೋರ ರೂಪವನ್ನು ನೋಡಲಾರೆ. ಸೌಮ್ಯ ರೂಪವನ್ನು ಧಾರಣೆ ಮಾಡು ಆಂಜನೇಯ, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಅಮ್ಮ, ಭಯಪಡಬೇಡಿ ತಾಯಿ. ಅಮ್ಮ, ಅಂದು ನಿಮ್ಮ ರಾಘವರು ನನ್ನಲ್ಲಿ ಕೆಲವು ವಿಚಾರಗಳನ್ನು ಹೇಳಿರುವರು, ಅವನ್ನು ತಿಳಿಸಲೇ ತಾಯಿ? ಹೇಳು ಮಾರುತಿ. ಅಮ್ಮ, ಅಂದು ನೀವು ಮತ್ತು ರಾಘವರು ಚಿತ್ರಕೂಟ ಪ್ರಾಂತ್ಯದಲ್ಲಿ ಜಲಕ್ರೀಡಾಸಕ್ತರಾಗಿರುವಾಗ ಅಲ್ಲಿಯ ನೀರನ್ನು ಕಲಕು ಮಾಡಿ ಅದರಲ್ಲಿ ನಿಮ್ಮ ಕಾಂತರ ಪ್ರತಿರೂಪವನ್ನು ಕಂಡರಂತೆ ಸಹಜವೇನಮ್ಮ? ನಿಜ. ಅಮ್ಮ, ಪಾದದಲ್ಲಿ ಪದ್ಮರೇಖೆ ಇರುವುದೆಂತಲೂ, ಮುಂಗೈಯ ಮೇಲೆ ಮುತ್ಸಲಾಂಚನವಿರುವುದೆಂತಲೂ, ಅಮ್ಮ ಗಲ್ಲದ ಮೇಲೆ ವಸದಳವಿರುವುದೆಂತಲೂ ಹೇಳಿರುವರು. ಇದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ 2 ತಾಮ್ರಸದ ಚಿಹ್ನೆಗಳಿರುವಂತೆ ಯಥಾರ್ಥವೇನಮ್ಮ? ಯಥಾರ್ಥ. ಅಮ್ಮ, ಗೌಪ್ಯವಾದ ಇನ್ನೂ ಕೆಲವು ಕುರುಹುಗಳನ್ನು ಹೇಳಿರುವರು ತಾಯಿ. ಕಾಕಾಸುರನ ವೃತ್ತಾಂತವನ್ನು. ಮಾರುತಿ, ಗೌಪ್ಯವಾದ ವಿಚಾರವನ್ನು ತಿಳಿಸಬೇಡ. ಆಹಾ, ಇಷ್ಟೊಂದು ರಾಕ್ಷಸರ ಮಧ್ಯೆ ಪರಿತಪಿಸುತ್ತಿರುವ ನೀವು ನನ್ನನ್ನು ಕಂಡರೆ ಹೇಗೆ ತಾನೇ ನಂಬಿರುವಿರಿ? ಅಮ್ಮ, ಕಡೆಯದಾಗಿ ಇದು ಶ್ರೀರಾಮಚಂದ್ರರ ಘನಮುದ್ರಿಕೆಯನ್ನು ಸಮರ್ಪಿಸುವೆನು. ಜನನಿ, ಇದು ರಾಮಚಂದ್ರನ ಘನಮುದ್ರಿಕೆ. ಜನನಿ, ಇದು ರಾಮಚಂದ್ರನ ಘನಮುದ್ರಿಕೆ. ವಿನುತ ರಾಮ ಪ್ರಚುರ ಅಮ್ಮ, ಅನುವಿಂ ಸ್ವೀಕರಿಪುದು ಮನ ನಿಮ್ಮ, ಅನುವಿಂ ಸ್ವೀಕರಿಪುದು ಮನ. ಅನುವಿಂ ಸ್ವೀಕರಿಪುದು ಮನ, ಮನದನುಮಾನಗಳ ಬಿಡು ಸೀತಾ. ಶ್ರೀರಾಮಚಂದ್ರ ಸಹಿತ. ಅಮ್ಮ, ಇದು ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ಸಮರ್ಪಿಸಿ ಬಿಡುತ್ತೆ. ಈ ಘನ ಮುದ್ರಿಕೆಯನ್ನು ನೋಡಿ ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ನನಗೆ ಬಹಳ ಸಂತೋಷವಾಯಿತು ಮಾರುತಿ. ಆದರೆ ನಿನಗೆ ಪ್ರತ್ಯುಪಕಾರವಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ. ನಾನು ಜನಸ್ಥಾನದಿಂದ ಬರುವಾಗ ನನ್ನ ಇಲ್ಲಿದ್ದ ಒಡವೆಗಳನ್ನೆಲ್ಲ ಗಂಟನ್ನೆಲ್ಲ ಅಲ್ಲೇ ಬಿಸಾಡಿ ಬಂದೆ. ಆದರೆ ಈಗ ನಿನಗೆ ಕೊಡಲು ಏನೂ ಇಲ್ಲವಲ್ಲ, ನಾನೇನು ಮಾಡಲಿ? ಅಮ್ಮ, ಹೌದು, ನಿಮ್ಮ ಕಾಂತರಾದ ರಾಘವರು ನಿಮ್ಮನ್ನು ಕಂಡಾಗ ನಿಮ್ಮ ಗುರುತಿಗಾಗಿ ಏನಾದರೂ ಒಂದು ಅವಿಘ್ನವಾದ ವಸ್ತುವನ್ನು ತೆಗೆದುಕೊಂಡು ಬರುವಂತೆ ನನ್ನಲ್ಲಿ ಹೇಳಿರುವರು ತಾಯಿ. ಅದೇನಾದರೂ ಇಲ್ಲವಲ್ಲ ಮಾರುತಿ. ಆದರೆ ನನ್ನ ಬಳಿ ಏನೂ ಇಲ್ಲವಲ್ಲ, ನಾನೇನು ಮಾಡಲಿ? ಅಮ್ಮ, ಒಂದು ತಾವೆಸದ ಆಭರಣ ಗಂಟನ್ನು ತಮ್ಮ ರಾಘವರು ಪರೀಕ್ಷಿಸಿ ನೋಡಿದಾಗ ಅದರಲ್ಲಿ ಚೂಡಾರತ್ನವೊಂದಿಲ್ಲವೆನ್ನುತ್ತಿದ್ದರು. ಅದೇನಾದರೂ ತಮ್ಮ ಬಳಿ?
ಮರೆತಿದ್ದೆ. ಇದು ತೆಗೆದುಕೋ ಮಾರುತಿ. ಈ ಚೂಡ ರಕ್ತವನ್ನು ಕೊಟ್ಟು 1 ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ಇಲ್ಲವಾದಲ್ಲಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನೆಂದು ತಿಳಿಸು ಮಾರುತಿ. ಅಮ್ಮ, ಕಟ್ಟ ಕಡೆಯದಾಗಿ ಒಂದು ಮಾತಿದೆ ತಾಯಿ. ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ಫಲ ಆಹಾರಗಳಾಗಲಿ ಗಂಗೋದಕವಾಗಲಿ ಸೇವಿಸುವುದಿಲ್ಲವೆಂದು ನಿಮ್ಮ ಕಾಂತರಾದ ರಾಘವರ ಪಾದದ ಮೇಲೆ ಪ್ರಮಾಣ ಮಾಡಿ ಬಂದಿರುವೆನಮ್ಮ. ಈಗಲಾದರೂ ತಮ್ಮ ದರ್ಶನವಾದ ಬಳಿಕ ನನಗಾದರೂ ಬಹಳವಾಗಿ ಹಸಿವಾಗುತ್ತಿರುವುದು ತಾಯಿ. ಆದ್ದರಿಂದ ಅಮ್ಮ, ಇಲ್ಲಿನ 1-2 ಮರಗಳಿಗೆ ಅಪ್ಪಣೆಯಾಗಬೇಕು ತಾಯಿ. ಮಾರುತಿ, ಇದೆಲ್ಲವೂ ರಾಕ್ಷಸರ ಮಾಯಿ. ಕೆಳಗೆ ಬಿದ್ದಿರುವ ಫಲಗಳನ್ನು ಮಾತ್ರ ಬಂಧಿಸು. ಹಾಗೆ ಇಲ್ಲಿ ಮರ ಇರುವ ಮರಗಳನ್ನು ಹಾಳು ಮಾಡಬೇಡ ಮಾರುತಿ. ಅಮ್ಮ, ಅದರ ಚಿಂತೆ ನೀವು ಬಿಟ್ಟು ಬಿಡಿ. ಆಮೇಲೆ ಅದರ ಗತಿ ಏನಾಗುವುದೋ ನೋಡಿವರಂತೆ. ಹೋಗುವ ಮುನ್ನ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡ್ತಾರೆ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಚಿರಂಜೀವಿಯಾಗು, ಚಿರಚೇತನಾಗು. ಚಿರಂಜೀವಿಯಾಗು, ಚಿರಚೇತನಾಗು. ವಾಯುನಂದನ ಶ್ರೇಯೋವಾಂತು ಬಾಳೆ, ವಾಯುನಂದನ ಶ್ರೇಯೋವಾಂತು ಬಾಳೆ, ವಾಯುನಂದನ. ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ, ಜೈ ಜೈ ರಾಮಚಂದ್ರ. ಎಲ್ಲಿ ಹೇ ಮನೋಹರೇ ವಲ್ಲವ ಗುಣಾಕರೇ ಸೀತಾ. ಎಲ್ಲಿ ಹೇ ಮನೋಹರೇ ಉಲ್ಲವ ಸುಗುಣಾಕರೇ, ನಿಲ್ಲದೆಂದಯ ಮನವು ಬಾರೆ ಸೀತೆ. ಸೀತೆ ನಿಲ್ಲದೆನ್ನಯ ಮನವು ಬಾರೆ, ನಿಲ್ಲದೆನ್ನಯ ಮನವು ಬಾರೆ ವಲ್ಲಭೆ ಸುಗುಣಾಕರೇ. ವಲ್ಲಭೆ ಸುಗುಣಾಕರೇ ಭೂಮಿ ಜಾತೆ ಭಾಮೆ ಸೀತೆ, ಚಾರಿತೆ ಸೀತೆ. ಸೀತೆ ಲಕ್ಷ್ಮಣ, ಅಣ್ಣ, ತಂದೆಯ ಕೊಟ್ಟ ಮಾತಿನಂತೆ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಲು ಮತ್ತು ಭರತನಿಗೆ ಕೊಟ್ಟ ಮಾತಿನಂತೆ ಅಯೋಧ್ಯೆಗೆ ಹಿಂತಿರುಗಿ ಹೋಗಲು ಮಾಸವೊಂದರ ಅವಧಿಯು ಉಳಿದಿರುವುದು. ಆದರೆ ಸೀತಾನ್ವೇಷಣೆಗೆ ಹೋದ ಆಂಜನೇಯನು ಇನ್ನೂ ಬಾರದಿರಲು ಕಾರಣವೇನು? ಅಲ್ಲದೆ ಆತನಿಗೆ ನಮ್ಮಿಂದ ಅದಾವ ವಿಪತ್ತು ಸಂಭವಿಸಿತೋ ಕಾಣನಲ್ಲ ಸಹೋದರ. ಜೈ ಜೈ ಸೀತಾರಾಮ ಜೈ ಜೈ, ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಅಣ್ಣ,
ಜೈ ಜೈ ಕೇಕೆಯು ಕೋಲಾಹಲವಾಗುತ್ತಿರುವುದು. ಅವರ ಮಧ್ಯದಲ್ಲಿ ಆಂಜನೇಯನು ಬರುತ್ತಿರುವನು. ಹೌದೇ, ಬಹಳ ಸಂತೋಷ. ಬರಲಿ. ಒಡೆಯ ರಾಮಚಂದ್ರ, ಲಕ್ಷ್ಮಣದೇವ, ಇದೋ ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಮೇಲೆ ಹೋದ ಕಾರ್ಯವೇನಾಯಿತು ಹನುಮ? ಪ್ರಭು, ಸಂಪಾತಿ ಎಂಬ ರಾಜನ ನಗರವನ್ನು ಸೇರಿ ಶತಯೋಜನ ವಿಸ್ತಾರವುಳ್ಳ ಸಮುದ್ರವನ್ನು ದಾಟಿ ಲಂಕಾಪುರವನ್ನು ಸೇರಿ ಅಶೋಕವನದಲ್ಲಿರುವ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ಕಂಡು ಸ್ವಲ್ಪ ಮಟ್ಟಿಗೆ ರಾವಣನ ದರ್ಪವನ್ನು ಅಡಗಿಸಿ ಅವರ ಕಂಡ ಗುರುತಿಗಾಗಿ ಈ ಚೂಡಾರತ್ನವನ್ನು ತಂದಿರುವೆನು. ಇದೋ ಸ್ವೀಕರಿಸಿ ಪ್ರಭು. ಆ ಜಾನಕಿ! ಆಂಜನೇಯ ಪ್ರಭು, ಆ ಜಾನಕಿಯು ನನಗಾಗಿ ಏನನ್ನಾದರೂ ಅರುಹಿದಳೆ? ಹೌದು ಪ್ರಭು. ಮಾಸವೊಂದರ ಅವಧಿಯಲ್ಲಿ ಆ ದಶಕಂಠನನ್ನು ಸದೆಬಡಿದು ಜನಕ ಜಾತಿಯನ್ನು ಬಿಡಿಸಿಕೊಂಡು ಬರುವಂತೆಯೂ ಮತ್ತು ಲಕ್ಷ್ಮಣ ಸ್ವಾಮಿಯಲ್ಲಿ ತನ್ನಿಂದಾದ ಅಪರಾಧಗಳನ್ನು ಮನ್ನಿಸುವಂತೆಯೂ ಕೇಳಿಕೊಂಡಿರುವರು ಪ್ರಭು. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ ಅರಸಿನೋಡಲು ಹನುಮ. ಮಾರುತಿ ಪ್ರಭು, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ ಅರಸಿನೋಡಲು ಹನುಮ. ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ. ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಹೆವೋ. ಇಂದಿನ ಆರಭ್ಯ ನೀನು ಐದನೆಯ ಪುತ್ರನೆಂದು ಭಾವಿಪೆವೋ. ದಾಸ ನೀನಲ್ಲವೋ, ದಾಸ ನೀನಲ್ಲವೋ ಹನುಮ, ದಾಸ ನೀನಲ್ಲವೋ ಎಮ್ಮನುಜ ನೀನಹುದೋ. ದಾಸಿ ಪಟ್ಟೆಯ ಕಂದ ಇತ್ತವಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ ಹನುಮ ಆಂಜನೇಯ, ಪ್ರಭು, ಈ ನಿನ್ನ ಮಹತ್ ಕಾರ್ಯವು ವಿಶ್ವ ಪರಂಪರೆಯಲ್ಲಿ ಅಜರಾಮರವಾಗಲಿ. ರಾಮಭಕ್ತ ಹನುಮನೆಂಬ ಕೀರ್ತಿಯು ವಿಶ್ವದಲ್ಲಿ ಪ್ರಖ್ಯಾತಿಯನ್ನೊಂದಲಿ. ಇದು ನಿನಗೆ ಬ್ರಹ್ಮ ಪದವಿಯನ್ನು ಕೊಡುವೆ. ಜಯಂದಿರೋ ರಮಣ ಗೋವಿಂದ ಹರಣ ಮಹತ್ ಪಾರ್ವತಿ ಆಂಜನೇಯ ವರದ ಗೋವಿಂದ ರಘುಪತಿ ರಾಘವ ರಾಜ ರಾಮಪತಿ ಪಾವನ ಶ್ರೀಕಾರ ರಘುಪತಿ ರಾಘವ ರಾಜ ರಾಮಪತಿ ಪಾವನ ಶ್ರೀಕಾರ. ರಘುಪತಿ ರಾಘವ ರಾಜ ರಾಮಪತಿ ಪಾವನ ಸೀತಾರ. ರಘುಪತಿ ರಾಘವ ರಾಜ ರಾಮಪತಿ ಪಾವನ ಶ್ರೀಕಾರ. ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ.
रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राम 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 जय राम 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 जय राम 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 जय सीताराम 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 रघुपति राघव राजा राम पतित पावन सीताराम रघुपति राघव राजा राम पतित पावन सीताराम आंजनेय वरद गोविंद हरिनाम संकीर्तन एकति गोविंद भक्त मंडली की भगवान की भजन कूट मंडली की वीरांजनेय कृपा पोषित नाटक मंडली की भक्त मंडली की भारत माता की भारत माता की भारत माता की